ನೀವು ಮಾಡಿರೋ ಪ್ರತಿಯೊಂದು ಕಿತಾಪತಿನೂ ಬಡ್ಡಿ ಸಮೇತ ತೀರ್ಸೋ ಕಾಲ ಬಂದೇ ಬರುತ್ತೆ. ಸಂತೋಷ್, ಯಾಕಪ್ಪ ದೇವ್ರೆ ಹೀಗೆ ಮಾಡ್ತಿದ್ಯಾ? ಸಂಬಂಧಗಳನ್ನ ಆದಷ್ಟು ಒಂದು ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ರೆ ಅದಕ್ಕೆ ವಿರುದ್ಧವಾಗಿ ಬಿರುಕುಗಳು ತನಗೆ ತಾನೇ ಹೆಚ್ಚಾಗ್ತಾ ಹೋಗ್ತಿದ್ಯಲ್ಲ, ಏನ್ ಮಾಡ್ಲಿ ನಾನು? ಬಂದ್ಯಾ? ಬಾ ಬಾ ಅಮ್ಮ ಸಂಗೀತ, ಬಾ ಕೂತ್ಕೋ, ಬಾ ಕೂತ್ಕೋ. ಯಾಕೆ ಹೀಗಿದೆಯಮ್ಮ? ಏನಾಯ್ತು? ನಿನ್ನ ಮುಖ ಎಲ್ಲ ಬಾಡ್ ಹೋಗಿದೆಯಲ್ಲ? ಅದಾ ನಾನು ಮಲಗಿದ್ದೆ ಅಜ್ಜಿ, ಅದಕ್ಕೆ ಹಾಗನ್ನಿಸ್ತಾ ಇದೆ. ಹೌದು, ಜಯರಾಮಂಗ್ ಏನಾಯ್ತು? ಅವ್ರು ಚೆನ್ನಾಗೇ ಇದ್ದಾರಲ್ಲ, ಅವ್ರಿಗೇನಾಯ್ತು ಅಜ್ಜಿ? ಅಲ್ಲ, ನೀನು ಗಾಬರಿಯಿಂದ ಓಡ್ ಹೋಗಿ ಕಾರಿಂದ ಯಾವುದೋ ಮಾತ್ರೆನ ರೂಮ್ ಒಳಗೆ ತಕೊಂಡು ಹೋಗಿದ್ದು ನೋಡಿದೆ. ಅದಾ ಅವರು ತಲೆನೋವು ಅಂತ ಹೇಳ್ತಿದ್ರು. ಮಾತ್ರೆ ಇಲ್ಲಿರಲಿಲ್ಲ, ಕಾರಲ್ಲಿತ್ತು. ಅದಕ್ಕೆ ಹೋಗಿ ಮಾತ್ರೆ ತಂದುಕೊಟ್ಟೆ. ಈಗ ನಿದ್ದೆ ಮಾಡ್ತಿದ್ದಾರೆ. ತಲೆನೋವು ಮಾತ್ರೆ ಆದರೆ ಅಷ್ಟು ಗಾಬರಿಯಾಗಿ ಓಡ್ ಹೋಗೋ ಅವಶ್ಯಕತೆ ಏನಿತ್ತು? ಇಲ್ಲಿ ಏನೋ ಇದೆ. ಜಯರಾಮ, ಕೂತ್ಕೊಳ್ಳಿ ಬಾಬಾ. ವಿಶಾಲು, ಕಾಫಿ ತಗೊಂಬಂದು ಕೊಡು. ಈಗೇನು ಬೇಡ, ಹೊಟ್ಟೆ ತುಂಬಿ ಹೋಗಿದೆ. ಯಾಕೋ ಜಯರಾಮು, ರೆಡಿಯಾಗಿ ಆಗ್ಲೇ ಹೆಂಡ್ತಿನೂ ಕರ್ಕೊಂಡು ಬಂದ್ಬಿಟ್ಟೆ? ಇನ್ನೇನತ್ತೆ, ಎಲ್ಲ ಆಯ್ತಲ್ಲ. ಮಧ್ಯಾಹ್ನನೇ ಬಂದ್ವಿ, ಊಟ ಉಪಚಾರನೂ ಆಯ್ತು, ಸ್ವಲ್ಪ ಹೊತ್ತು ರೆಸ್ಟು ತಗೊಂಡ್ವಿ. ಈಗ ಹೊರಟ್ರೆ ರಾತ್ರಿಗೆಲ್ಲ ಮನೆ ಸೇರಿಬಿಡ್ಬೋದು. ನೋಡ, ಅದೆಲ್ಲ ನಡೆಯೋದಿಲ್ಲ. ಅಪರೂಪವಾಗಿ ಬಂದಿದ್ಯಾ, ಜೊತೆಗೆ ಹೆಂಡ್ತಿನೂ ಕರ್ಕೊಂಡು ಬಂದಿದ್ಯಾ. 2 ದಿವಸ ಇಲ್ಲಿ ಇದ್ದು ಬಿಟ್ಟೆ ಹೋಗ್ಬೇಕು. ಏನ? ಸರಿಯಾಗಿ ಹೇಳಿದ್ರಿ. ನಿಮ್ಮನ್ನ ಅಷ್ಟು ಸುಲಭ ಕಳಿಸಿ ಕೊಡಲ್ಲ. ಇಲ್ಲ ಅತ್ತೆ, ಹೋಗ್ಬೇಕು. ಆಫೀಸಲ್ಲಿ ತುಂಬಾ ಕೆಲಸ ಇದೆ. ಇನ್ನೊಂದ್ಸಲ ಬರ್ತೀವಿ. 2 ದಿವಸ ಏನು, 4 ದಿವಸ ಇರ್ತೀವಿ. ಚೆನ್ನಾಗಿ ಹೇಳ್ದೆ ಕಣ. ಅಲ್ಲ, ಕಂಪ್ನಿಗೆ ನೀನೇ ಯಜಮಾನ. ನೀನು ಹೋಗದೆ ಇದ್ರೆ ಯಾಕೆ ಬರಲಿಲ್ಲ ಅಂತ ಕೇಳೋ ಧೈರ್ಯ ಯಾವರೆಗೂ ಇದೆ? ಅನ್ನೋ ಧೈರ್ಯ ಯಾರಿಗೂ ಇಲ್ಲ. ಆದರೆ ನಾನು ಹೋಗದೆ ಇದ್ರೆ ಅಲ್ಲಿ ಕೆಲಸ ಸಾಗಬೇಕಲ್ಲ. ಯಾಕೋ ಜಯರಾಮು, ನೀನು ಮಗ ಇಲ್ವೇನಾ? ಮಗ ಇದ್ರು ನಾನಿದ್ದಾಗುತ್ತಾ? ಅದು ಒಂದು ದೊಡ್ಡ ಪ್ರಾಜೆಕ್ಟ್ದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾನೇ ಖುದ್ದಾಗಿ ಅಟೆಂಡ್ ಮಾಡಬೇಕು. ಇಲ್ಲ ಅಂದಿದ್ರೆ ನೀವಿಷ್ಟೆಲ್ಲ ಬಲವಂತ ಮಾಡೋ ಪ್ರಮೇಯನೇ ಇರ್ತಿರ್ಲಿಲ್ಲ. ಇವತ್ತಿದ್ದು ಬೆಳಗ್ಗೆ ಹೋಗ್ಬೋದಿತ್ತಲ್ಲ? ಇಲ್ಲ ವಿಶಾಲ್ ಅವರೇ, ನಾಳೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವ್ರು ಇನ್ನೂ ಪ್ರಿಪೇರ್ ಆಗಿಲ್ಲ. ಪ್ರಿಪೇರ್ ಆಗಬೇಕು. ಏನು ಬಾವ, ನೀನು ಹೋಗ್ಲೇಬೇಕಾ? ಹೌದು ಪಂಚ, ಹೋಗಲೇಬೇಕು. ಇರು ಅಂದರೆ ಹೋಗಲೇಬೇಕು ಅಂತಿದೆಯಾ? ದೊಡ್ಡ ಕಂಪ್ನಿ ಜವಾಬ್ದಾರಿ ಬೇರೆ. ಸರಿಯಪ್ಪ, ನಿನ್ನಿಷ್ಟ. ಜಯರಾಮು, ಹೆಂಡ್ತಿನ ಕರ್ಕೊಂಡು ಮತ್ತಿನ್ಯಾವಾಗ ಬರ್ತೀಯಪ್ಪ? ಅಜ್ಜಿ, ನಾವು ಮತ್ತೆ ಬರೋದಿರ್ಲಿ, ಮೊದಲು ನೀವೆಲ್ಲ ಒಟ್ಟಾಗಿ ನಮ್ಮ ಮನೆಗೆ ಬರಬೇಕು. ಹೌದು ಅತ್ತೆ, ನೀವು, ಮಾವ, ವಿಶಾಲು, ಪಂಚ ಮುದ್ದಾಂ ಒಂದ್ಸರಿ ಬರಬೇಕು, ಗೊತ್ತಾಯ್ತಾ? ಆಯ್ತಪ್ಪ, ಆಯ್ತು. ವಿಶಾಲು, ಸಂಗೀತಂಗೆ ಅರ್ಶಿನ ಕುಂಕುಮ ತಂದ್ಕೊಡಮ್ಮ. ಜಯರಾಮ, ಮನೆಗೆ ಹೋದ ತಕ್ಷಣ ತಲುಪದೆ ಅಂತ ಫೋನ್ ಮಾಡಬೇಕು, ಗೊತ್ತಾಯ್ತಾ? ಖಂಡಿತ. ಅದನ್ನು ಮಾತ್ರ ಮರಿಬೇಡ. ಸರಿ. ಸರಿ.
ಸರಿ ನಾವು ಇನ್ನು ಬರ್ತೀವಿ. ಸಂಗೀತ, ಕೊನೆಗೂ ನೀನು ಜಯರಾಮಂಗೆ ಏನಾಯ್ತು ಅಂತ ನಂಗೆ ಹೇಳಲೇ ಇಲ್ಲ. ಅಜ್ಜಿ ಹೇಳಿದ್ನಲ್ಲ ಅಂಥದ್ದೇನೂ ಇಲ್ಲ ಅಂತ. ಹಾಗಾದ್ರೆ ನೀನು ಮೊದಲು ಹೇಳಿದ್ದೆ ನಿಜನಾ? ಹಾ ಹೌದು ಅಜ್ಜಿ. ಸರಿ, ನಡಿ ನಡಿ. ತಪ್ಪದೆ ಎಲ್ಲರೂ ಒಂದ್ಸರಿ ಬರಬೇಕು. ಬರ್ತೀನಿ. ಲೋ ಪಂಚಾಮೃತ, ನೋಡ ಆ ಜಯರಾಮನ್ ನೋಡು ಕಲ್ತ್ಕೊಳೋ. ಯಾರು ಸಹಾಯನೂ ಇಲ್ದೇನೆ ಅವನ ಸ್ವಂತ ಶ್ರಮದಿಂದ ಅಷ್ಟು ಎತ್ತರಕ್ಕೇರಿ ಮುಂದೆ ಬಂದಿದ್ದಾನೆ. ಆದರೆ ನೀನು ಇದೆಯಾ, ನನ್ನ ಪೂರ್ತಿ ಸಪೋರ್ಟ್ ಇದ್ದರೂ ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ. ನೀನು ಹಿಂದಕ್ಕೆ ಹೋಗ್ತಾ ಇದೀಯ. ಪೆದ್ದ ನನ್ನ ಮಗನೇ, ನಿನ್ನ ಹೆಂಡತಿ ಒಬ್ಬಟ್ಟು ಮಾಡಿದಾಳೆ, ಹೋಗಿ ಗದುಮು, ಅದೇ ಸರಿ ನಿನಗೆ. ಕರ್ಕೊಂಡೋಗಮ್ಮ ಇವನ್ನ. ನಡಿ, ಏನು ದುರ್ಗುಟ್ಕೊಂಡು ನೋಡ್ತೀಯ? ಏ ರಂಗು, ಅವ್ರು ಹೋಗಾಯ್ತು, ಇನ್ನೂ ಏನು ಅಲ್ಲಿ ನೋಡ್ತಿದೀಯ? ನಡಿ ಒಳಗೆ. ಇಷ್ಟು ದಿನ ನಿಮ್ಮ ಮಾತು ಗಟ್ಟಿ ಬರ್ತಾ ಇದ್ವಿ, ಆದ್ರೆ ಈಗ ಮಾವನವ್ರಿಗೆ ಬಂದಿದ್ದ ಫೋನ್ನ ರಿಸೀವ್ ಮಾಡೋಷ್ಟು ದೊಡ್ಡೋಳಾಗ್ಬಿಟ್ಲ ಅವಳು. ಮೊಬೈಲ್ ಫೋನ್ ಅಂದರೆ ಅದು ಒಬ್ರು ಪರ್ಸ್ನಲ್ ವಸ್ತು. ಅವಳಿದ್ದಾಗ ಡ್ಯಾಡಿ ಹತ್ರ ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ ಅಂತ ತಾನೆ ನಾನು ಅವ್ರ ಫೋನ್ಗೆ ಕಾಲ್ ಮಾಡಿದ್ದು. ಅಂದರೆ ಡ್ಯಾಡಿ ಯಾಕೆ ಅವಳಿಗೆ ಫೋನ್ ಕೊಡಬೇಕಾಗಿತ್ತು? ಮೊಬೈಲ್ ಕಾಲ್ ಬಂದಿರೋದನ್ನ ಅವಳು ಮಾವನವ್ರಿಗೆ ಹೇಳಿದಾಳೋ ಇಲ್ವೋ? ಆದರೂ ಸೀತು, ನಾನು ಫೋನ್ ಮಾಡಿದ್ದೀನಿ ಅಂತ ಹೇಳಿದಾಗ ಡ್ಯಾಡಿಗೆ ಗೊತ್ತಾಗಲ್ವಾ? ಆಗ ಸಮಯಕ್ಕೆ ಏನೋ ಒಂದು ನೆಪ ಹೇಳಿರ್ತಾಳೆ. ಇಬ್ರು ಬೆಳಗ್ಗೆ ಎದ್ದು ಹೋದವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಎಷ್ಟು ಹೊತ್ತಿಗೆ ವಾಪಸ್ ಬರ್ತಾರೆ ಅಂತ ಯಾರಿಗೂ ಹೇಳಿಲ್ಲ. ಇವತ್ತು ಡ್ಯಾಡಿ ನನ್ನ ಹತ್ರ ನಾನು ಹೊರಗಡೆ ಸ್ವಲ್ಪ ಕೆಲಸ ಇದೆ, ನೀನು ಆಫೀಸ್ಗೆ ಬೇಗ ಹೋಗಿರು, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ನಾನು ಅವ್ರಿಗೋಸ್ಕರ ಕಾಯ್ತಾನೆ ಇದ್ದೆ. ಆದರೆ ಕೊನೆಗೂ ಡ್ಯಾಡಿ ಬರಲೇ ಇಲ್ಲ. ಅದ್ ಹೇಗ್ ಬರ್ತಾರೆ ಪಾಪ? ಮೊದಲನೇ ಸತಿ ಹೊಸ ಹೆಂಡ್ತಿನ ಹೊರಗಡೆ ಸುತ್ತಾಡಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಬೇಗ ಬರೋ ಅಗತ್ಯ ಅವ್ರಿಗೆಲ್ಲಿರುತ್ತೆ? ಮನುಷ್ಯ ಜನ್ಮಕ್ಕೆ ಒಂದ್ ಸ್ವಲ್ಪನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಇರ್ಬೇಕು. ಇವ್ರಿಗೆಲ್ಲಿದೆ? ಇವ್ರು ಮಾಡಿರೋ ಕೆಲ್ಸಕ್ಕೆ ನಮ್ಗೆ ಹೊರಗಡೆ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ. ಇನ್ನು ಅವರು ಅದ್ ಹೇಗಾದ್ರೂ ಹೋಗ್ತಿದಾರೋ ಏನೋ. ಜನ ಹೊರಗಡೆ ಏನ್ ಅನ್ಕೊಂತಾರೆ ಅನ್ನೋ ಪರಿಜ್ಞಾನನೂ ಬೇಡವಾ ಅವ್ರಿಗೆ? ಕಾರ್ ಗ್ಲಾಸ್ ಏರ್ಸ್ಕೊಂಡು ಈ ಏರಿಯಾನೇ ಬಿಟ್ಟು ಹೊಟ್ಟೋಗಿರ್ತಾರೆ. ಅಲ್ಲ, ಬೆಂಗಳೂರಿನ 3 ಬೀದಿ ಹಳ್ಳಿ ಅನ್ಕೊಂಡಿದ್ಯಾ? ಇಲ್ಲಿರೋ ಯಾವುದೇ ಪಾರ್ಕ್, ದೇವಸ್ಥಾನ ಅಥವಾ ಮಾರ್ಕೆಟ್ಗೆ ಹೋದ್ರೆ ಪರಿಚಯದವರು ಡ್ಯಾಡಿನ ಗುರುತಿಸ್ಬಿಡ್ತಾರೆ. ಆದರೆ ಸಿಟಿಯಿಂದ ಹೊರಗಡೆ ಹೋದ್ರೆ ಯಾರು ಗುರುತಿಸ್ತಾರೆ? ಅದು ನಿಜಾನೇ. ಹೊರಗಡೆ ಆದರ್ಶ ದಂಪತಿಗಳ ಹಾಗೆ ಕೈ ಕೈ ಹಿಡ್ಕೊಂಡು ಮೆರಿತಾ ಇದ್ದಾರೇನೋ. ಯಾರಿಗೆ ಗೊತ್ತಿದ್ರೆಷ್ಟು ಬಿಟ್ರೆಷ್ಟು. 3 ಬಿಟ್ಟವರು ಊರಿಗೆ ದೊಡ್ಡವರಂತೆ. ಇವತ್ತು ಏನಾದರೂ ಆಗಲಿ, ಡ್ಯಾಡಿ ಹತ್ರ ಮದುವೆ ಬಗ್ಗೆ ವಿಚಾರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಫೋನಲ್ಲಾದರೂ ಸಿಗ್ತಾರೆ ಅಂತ ಅವ್ರಿಗೆ ಕಾಲ್ ಮಾಡಿದ್ರೆ ಸಂಗೀತ ಫೋನ್ ರಿಸೀವ್ ಮಾಡ್ಬಿಟ್ಟು. ಯಾವಾಗ ಅವಳು ಫೋನ್ ರಿಸೀವ್ ಮಾಡಿದ್ಲು ನನಗೆ ಕೋಪ ತಡೆಯೋಕ್ಕಾಗಲಿಲ್ಲ ಸೀತು. ಅದಕ್ಕೆ ಸರಿಯಾಗಿ ಶಾಸ್ತಿ ಮಾಡಿದ್ದೆ. ಒಳ್ಳೆ ಕೆಲಸನೇ ಮಾಡಿದ್ರಿ. ಇವತ್ತು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಏನಂತೆ? ಮನೆಯಿಂದ ಹೋದವರು ವಾಪಸ್ ಮನೆಗೆ ಬರ್ಬೇಕಲ್ವಾ? ಈ ತಲೆ ಕೆಡ್ಸ್ಕೋಬೇಡಿ. ನೀವು ಆಫೀಸ್ಗೆ ಅಂತ ಹೋಗೋವಾಗ ಮಾವನವರು ಒಬ್ಬರೇ ನಿಮ್ ಜೊತೆ ಬರ್ತಾರಲ್ವಾ? ಆಗ ವಿಚಾರಿಸಿ. ಹಾಗೆ ಮಾಡ್ತೀನಿ.
ರಂಗನಾಯ್ಕೆ, ರಂಗು ಏನ್ರಿ ಅದು? ಬಾರ ಇಲ್ಲಿ ಬಾ. ಬಂದೆ. ಅಲ್ಲವೇ, ನಾನು ಅಷ್ಟು ಕೂಗ್ತಾ ಇದ್ದರೂ ಗಮನಿಸದೆ ಏನೋ ಗಾಢವಾದ ಆಲೋಚನೆಯಲ್ಲಿ ಇದೆಯಲ್ಲ. ಹಾಗಾದರೆ ವಿಷಯ ಗಂಭೀರವಾಗೇ ಇರಬೇಕು. ಏನೇ ಅದು? ಯಾಕೋ ಎಲ್ಲ ಕೊಟ್ಟಿದ್ರು ಆ ದೇವ್ರ ಜಯರಾಮಂಗೆ ನೆಮ್ಮದಿ ಕೊಟ್ಟಿಲ್ಲ ಅನ್ಸುತ್ತೆ ರೀ. ಪರವಾಗಿಲ್ವೇ, ನನಗೆ ಬಂದ ಅನುಮಾನ ನಿನಗೂ ಬಂದಿದೆ. ನೋಡಿ, ಆ ಜಯರಾಮ ಮೇಲ್ನೋಟಕ್ಕೆ ಸಂತೋಷವಾಗಿ ಕಂಡ್ರು ಒಳಗಡೆ ಸಂತೋಷವಾಗಿಲ್ಲ ಅಂತ ನನಗೂ ಅನ್ನಿಸ್ತು. ಆ ಹುಡುಗಿನೂ ಅಷ್ಟೇ, ಸಂಸಾರದ ಗುಟ್ಟನ್ನ ಇಷ್ಟು ಕೂಡ ಬಿಟ್ಕೊಡೋಕೆ ತಯಾರಿಲ್ಲ. ನೋಡೋಕೆ ಹೊರಗಡೆ ನಗನಗ್ತಾ ಇದ್ದ ಹಂಗೆ ಕಂಡ್ರು ಕೂಡ ಒಳಗಡೆ ಏನೋ ನೋವಿದೆ ರೀ, ನೋವಿದೆ. ಏ ರಂಗು, ಜಯರಾಮ ಮದುವೆ ಆಗಿದ್ದರಿಂದ ಪರಿಸ್ಥಿತಿ ಬಿಗಡಾಯಿಸಿರ್ಬೋದಾ? ನನಗೇನೋ ಗಂಡ ಹೆಂಡತಿ ನಡುವೆನೇ ಏನೋ ಮನಸ್ತಾಪ ಇದ್ದಂಗೆ ಅನ್ಸುತ್ತೆ. ಇದನ್ನು ನಾನು ಒಪ್ಪೋದಿಲ್ಲ ಬಿಡ. ಸುಳ್ಳು, ಇದು ಬರೀ ಸುಳ್ಳು ಇದು. ರೀ, ಜಯರಾಮಂಗೂ ಅವನ ಹೆಂಡತಿಗೂ ವಯಸ್ಸಿನ ನಂತರ ಎಲ್ಲಿಂದ ಎಲ್ಲಿಗಿದೆ ಅನ್ನೋದನ್ನ ಗಮನಿಸಿದ್ದೀರಾ? ಅಯ್ಯ, ನಿನ್ನ ಬುದ್ಧಿಗೆ ನಾನು ಏನು ಹೇಳಲಿ. ನೋಡೇ, ವಯಸ್ಸಿನ ಅಂತರ ಇದ್ದರೂ ಅವರಿಬ್ಬರ ಮಧ್ಯೆ ಅನ್ಯೋನ್ಯತೆಗೆ ಏನೂ ಕೊರತೆ ಇಲ್ಲ ಕಣೆ. ನೋಡು, ಒಂದು ವೇಳೆ ಅವರಲ್ಲಿ ಮನಸ್ತಾಪ ಇತ್ತು ಅಂತಂದರೆ ಗಂಡ ಹೆಂಡತಿ ಹಾಗೆ ಸುತ್ತಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಬರ್ತಾ ಇರ್ಬೇಕಾದ್ರೆ ತಾನೆ ನಮಗೆ ಸಿಕ್ಕಿದ್ದು. ನೋಡು, ಪರಸ್ಪರ ಒಬ್ರನ್ನ ಅರ್ಥ ಮಾಡಿಕೊಂಡು ಇದ್ದರೆ, ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇತ್ತು ಅಂದರೆ ಈ ವಯಸ್ಸು ಯಾವತ್ತೂ ಅಡ್ಡ ಬರೋದಿಲ್ಲ, ತಿಳ್ಕೊ. ಅದು ನಿಜಾನೇ. ಅಥವಾ ಹೀಗಾಗಿರ್ಬೋದಾ? ಹೇಗೆ? ಇವರು ಮದುವೆ ಮಾಡ್ಕೊಂಡು ಬಂದಿರೋದಕ್ಕೆ ಮನೆಯವರೆಲ್ಲ ತಿರುಗಿ ಬಿದ್ದಿರ್ಬೇಕು. ಹಾಂ, ಇದು ಒಪ್ಪೋ ಅಂತ ಮಾತು. ಒಪ್ಪಂತದ್ದೇನೋ, ಅದೇ ನಿಜ. ನಾನು ಆವತ್ತು ಅವ್ರ ಮನೆಗೆ ವರಮಹಾಲಕ್ಷ್ಮಿ ವೃತ್ತಕ್ಕೆ ಹೋಗಿದ್ನಾ? ಹೋಗಿದ್ದೆ. ಅಲ್ಲಿಗೆ ಜಯರಾಮು ಇವಳಿಗೆ ತಾಳಿ ಕಟ್ಕೊಂಡು ಕರ್ಕೊಂಡು ಬಂದಿದ್ದ. ಬಂದ? ಹಾಂ. ಆಗ ಅಲ್ಲಿ ಅವ್ರ ಮನೆಯವ್ರ ಮುಖ ನೋಡ್ಬೇಕಾಗಿತ್ತು. ಬಾಯಿ ತುಂಬಾ ಕಡುಬು ತುಂಬಿಕೊಂಡ ಹಾಗೆ ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು. ನಾನು ಒಂದಷ್ಟು ಮುತ್ತೈದರೆಲ್ಲ ಇದ್ವಿ ನೋಡಿ. ನಮ್ಮ ಮುಂದೆ ಅವ್ರ ಸಮಸ್ಯೆ ಏನು ಹೊರಗೆ ಹಾಕೋದು ಬೇಡ ಅಂತ ಅಂದ್ಕೊಂಡಿರ್ಬೇಕು. ಆಗ ನೋಡಿ, ಆ ಗಂಡ ಹೆಂಡ್ತೀನಿ ಮನೆ ತುಂಬಿಸ್ಕೊಂಡು ನಾನೇ ಅಂತೀನಿ. ಹಾಗಾದರೆ ಜಯರಾಮ ಅವನ ಹೆಂಡತಿ ವಿರುದ್ಧ ಮನೆಯವರೆಲ್ಲ ತಿರುಗಿ ಬಿದ್ದಿರಬೇಕು. ಅದಕ್ಕೆ ಜಯರಾಮ ಮನಸ್ಸಿಗೆ ಸಮಾಧಾನ ಇಲ್ಲ. ನೋಡೆ, ಹೀಗೆ ಇದ್ದಕ್ಕಿದ್ದ ಹಾಗೆ ದಿಢೀರಂತ ಮದುವೆ ಮಾಡ್ಕೊಬಂದರೆ ಮನೆಯವರಿಗೆ ಕಸುವಿಸಿ ಆಗದೆ ಇರುತ್ತಾ? ಹಾಗೆ ಆಗುತ್ತೆ. ನೋಡು, ಅವ್ರ ಕೋಪ ತಣ್ಣಗಾಗಬೇಕು ಅಂದರೆ ಸ್ವಲ್ಪ ದಿವಸ ಕಾಯಲೇಬೇಕು. ಅಲ್ಲಿವರೆಗೂ ಈ ಅಸಮಾಧಾನ ಇದ್ದೇ ಇರುತ್ತೆ. ಅದು ಮನೆಯವ್ರ ಸಮಸ್ಯೆ ಆಯಿತು. ಗಂಡ ಹೆಂಡತಿ ಮಧ್ಯ ಅನ್ಯೋನ್ಯತೆ ಇದೆ, ನಾನು ಒಪ್ಕೋತೀನಿ. ಆದರೆ ಅದನ್ನೂ ಮೀರಿದಂತಹ ಏನೋ ಒಂದು ಗುಟ್ಟಿದೆ ರೀ. ಏನೇ ಹೇಳ್ತಾ ಇದೀಯಾ? ನಿಜ ರೀ. ಈಗ ಈ ಸಾಮಾನ್ಯವಾದ ಗಂಡ ಹೆಂಡತಿ ಥರ ಇದ್ದಾರೆ ಅವರು. ಈಗ ನೋಡಿ, ನಮ್ಮ ವಿಷಯನೇ ತಗೊಳ್ಳಿ. ನನ್ನ ಮರವಿಂದನೋ ನಿಮ್ಮ ಸಿಟ್ಟಿನಿಂದನೋ ಏನೋ ನಮ್ಮಲ್ಲಿ ಕೋಪ ತಾಕ್ಲಾಟ ಬಂದೇ ಬರುತ್ತೆ. ಆದರೆ ನೆಮ್ಮದಿ ಸಂತೋಷ ಇದೆ ತಾನೆ. ಆದರೆ ಇದು ಯಾವ ಸೂಕ್ಷ್ಮನೂ ಅವರಲ್ಲಿ ನಂಗೆ ಕಂಡು ಬರಲಿಲ್ಲ ನೋಡಿ. ಅವರಲ್ಲಿ ಒಬ್ಬರಿಂದೊಬ್ಬರಿಗೆ ಗೌರವ ಏನೋ ಇದೆ ನಿಜ. ಎಲ್ಲಕ್ಕೂ ಹೆಚ್ಚಾಗಿ ನಮ್ಮ ಜಯರಾಮನಿಗೆ ಏನೋ ಸಮಸ್ಯೆ ಇದೆ ರೀ, ಸಮಸ್ಯೆ. ಏನೇ ಹೇಳ್ತಾ ಇದೀಯ ನೀನು? ಅವಂದು ಅವನ ಹೆಂಡ್ತಿದು ನಡವಳಿಕೆ ನೋಡಿ ನಂಗೆ ಹಂಗೆ ಅನಿಸ್ತು. ಅಲ್ಲ, ನಾವು ಅವ್ರ ಮನೆಗೆ ಹೋಗಿ ಅವ್ರ ಸಮಸ್ಯೆ ಏನು ಅಂತ ತಿಳ್ಕೊಂಡು ಯಾಕ್ರಿ ಪರಿಹಾರ ಮಾಡಬಾರ್ದು? ನೋಡೆ, ಅವರಾಗೇ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ನಾವು ಮಧ್ಯ ಪ್ರವೇಶ ಮಾಡೋದ್ರಲ್ಲೂ ಒಂದು ಅರ್ಥ ಇರುತ್ತೆ. ಅದು ಬಿಟ್ಬಿಟ್ಟು ಅವ್ರ ಸಮಸ್ಯೆಯನ್ನು ಹುಡುಕೋಕೆ ಹೋಗಿ ನಾವೇ ಅವರಿಗೆ ಸಮಸ್ಯೆ ಆಗಬಾರ್ದು, ಅದು ಕಷ್ಟ ಆಗುತ್ತೆ. ನೋಡೆ, ಹೇಗಿದ್ದರೂ ಈಗ ತಾನೇ ಮನೆಗೆ ಬಂದು ಹೋಗಿದ್ದಾರೆ. ಸ್ವಲ್ಪ ದಿವಸ ನೋಡೋಣ, ಅವರಾಗೆ ನಮ್ಮ ಹತ್ರ ಬಾಯಿ ಬಿಡ್ತಾರೋ ಏನೋ.
ಇದೆಲ್ಲದಕ್ಕಿಂತ ಮುಖ್ಯವಾದ್ದು ಇನ್ನೊಂದಿದೆ. ಒಂದು ನಿಮಿಷ. ಟ್ಯಾಬ್ಲೆಟ್ಸ್. ನಿಮ್ಗೇನಾದರೂ ಅನ್ಕಂಫರ್ಟಬಲ್ ಫೀಲ್ ಆದರೆ ತಕ್ಷಣ ಈ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡಿ. ನೆಗ್ಲೆಕ್ಟ್ ಮಾಡಬೇಡಿ. ಹೊರಗಡೆ ಹೋಗ್ತಿದ್ದೀರಾ. ಸಂಗೀತ, ಹೇಳಿ. ಏನಿಲ್ಲ. ನೀವು ಯಾವುದೇ ಕಾರಣಕ್ಕೂ ಎಮೋಷ್ನಲ್ ಆಗಬಾರ್ದು. ಕಾಮಾಗಿರ್ಬೇಕು. ಅಪ್ಪ ದೊಡ್ಡ ಅಪರಾಧ ಮಾಡಿದ್ದಾನೆ ಅಂತ ನನ್ನ ಮಗ ಭಾವಿಸಿದ್ದಾನೆ. ಅದಕ್ಕೆ ನನ್ನ ಹತ್ರ ಬರೋದಕ್ಕೂ ಹಿಂಜರಿತಾ ಇದ್ದಾನೆ ಅಂತ ಮನಸ್ಸಿಗೆ ತುಂಬ ನೋವಾಗ್ತಿತ್ತು. ಸದ್ಯ ನನ್ನ ಜೊತೆ ಆಫೀಸಿಗೆ ಬರೋದಕ್ಕೆ ರೆಡಿಯಾಗಿದೆಯಲ್ಲ, ಅದೇ ಸಂತೋಷ. ನಾನೆಲ್ಲಿ ದೂರ ಆಗ್ತಿದ್ದೀನಿ ಡ್ಯಾಡಿ? ನಿಮ್ಮ ಹೆಂಡತಿ ಮಾತು ಕೇಳಿಕೊಂಡು ನೀವೇ ದೂರ ಆಗ್ತಿದ್ದೀರಾ. ಹೊರಡೋಣವಾ? ಓಕೆ ಡ್ಯಾಡಿ, ಬರ್ತೀನಿ ಸೀತು. ಬರ್ಲಾ? ಹುಷಾರು. ಸೀತು, ಟೇಕ್ ಕೇರ್. ಒಂದು ನಿಮಿಷ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಮರಿಬೇಡಿ. ಆಯ್ತು. ಸಂತೋಷ್, ಸಂತೋಷ್, ನಾನು ಹೇಳಿದ್ದು ಚೆನ್ನಾಗಿ ನೆನಪಿದೆ ತಾನೆ? ಮುಖ ನೋಡಿ ನಗ್ತಾ ಇದ್ದಾಳೆ, ನಾಚಿಕೆ ಬಿಟ್ಟವಳು. ಮಾನ ಮರ್ಯಾದೆ ಅನ್ನೋದು ಇದ್ರೆ ತಾನೆ ಜನ್ಮಕ್ಕೆ.